ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಿಮ್ಗೂ ಶೇರ್ ಮಾಡ್ತೀನಿ ಯಾವ ತರ ಮಾಡೋದು ಅಂತ. ನಾನು ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಕುಲ್ಚಾ ಮತ್ತೆ ಚೋಲೆ ಬಟರ್ ಮಸಾಲ ಮಾಡ್ತಿದ್ದೀನಿ. ಕೇಳಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಸರಿ, ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕುಲ್ಚಾ ಮಾಡೋದಕ್ಕೆ ಒಂದು ಪಾತ್ರನ ಎತ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ, ಒಂದು ಸ್ವಲ್ಪ ಸಕ್ಕರೆ, ಇದೆಲ್ಲದನ್ನು ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲ್ಸ್ಕೊತೀವಿ ಅಲ್ವಾ, ಅದಕ್ಕೆ ಇದನ್ನ ಕಲ್ಸ್ಕೊಬೇಕು. ತೀರಾ ಗಟ್ಟಿಯಾಗಿ ಕಲ್ಸ್ಕೊಬೇಡಿ, ಸ್ವಲ್ಪ ಸಾಫ್ಟ್ ಇರಲಿ. ನೋಡಿ, ಇವಾಗ ನಾನು ಈ ರೀತಿಯಾಗಿ ಕಲ್ಸ್ಕೊಂಡಿದ್ದೀನಿ. ಇವಾಗ ಕೊನೆಯದಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೆ ಒಂದು 2 ಮಿನಿಟ್ಸ್ ಅದನ್ನ ಚೆನ್ನಾಗಿ ನಾದ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಅದನ್ನ ಒಂದು 10 ಮಿನಿಟ್ಸ್ ಬಿಟ್ರೆ ಇನ್ನ ಸಾಫ್ಟ್ ಆಗಿರುತ್ತೆ. ನಾನಿಲ್ಲಿ ಚೋಲೆ ಬಟರ್ ಮಸಾಲ ಮಾಡೋದಕ್ಕೆ ಒಂದು ಬೌಲ್ ಅಷ್ಟು ಚೋಲೆನ ನಾನು ಮಾರ್ನಿಂಗ್ ನೆನೆ ಹಾಕಿದ್ದೆ. ಅದು ಒಂದು 4 to 5 hours ನೆಂದ್ರೆ ಸಾಕು. ಇವಾಗ ನಾನು ಅದನ್ನ ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಮತ್ತೆ ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡು ಒಂದು 2 ಲೋಟದಷ್ಟು ನೀರನ್ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸ್ಕೊಂತಿದ್ದೀನಿ. ಒಂದು 3 ವಿಷಲ್ ಇಲ್ಲ 4 ವಿಷಲ್ ಹಾಕ್ಸ್ಕೊಳ್ಳಿ ನೀವು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು. ಮತ್ತೆ ನಾವು ಗ್ರೇವಿಯಲ್ಲಿ ಕುದಿಸ್ತೀವಿ ಅಲ್ವಾ, ಹಾಗಾಗಿ ನೆಕ್ಸ್ಟ್ ನಾವು ಏನ್ ಬೇಯಿಸ್ಕೊಂಡಿದ್ವಲ್ವಾ ಅದರಲ್ಲಿ ಒಂದು ಸ್ವಲ್ಪ ಚೋಲೆ ಮತ್ತೆ ಒಂದು ಅರ್ಧ ಆಲೂಗೆಡ್ಡೆನ ತಗೊಂಡು ಆ ಬೇಯಿಸಿರೋ ನೀರ್ನೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅದನ್ನ ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಸಾಲೆ ಮಾಡೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚೋಲೆ ಮಸಾಲ, ಒಂದು ಸ್ವಲ್ಪ ಖಾರದ ಪೌಡರು, ಧನಿಯಾ ಪೌಡರು, ಒಂದು ಸ್ವಲ್ಪ ಜೀರಿಗೆ ಪೌಡರು ಮತ್ತೆ ಅರಿಶಿನ, ಇಷ್ಟು ಮಸಾಲೆಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಮತ್ತೆ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಒಂದು ಅರ್ಧ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ದು ಒಂದು ಟೊಮ್ಯಾಟೊನ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಅದನ್ನ ಬಾಣಲೆಗೆ ಹಾಕೊಂಡು ಟೊಮೊಟೊ ಮತ್ತೆ ಆನಿಯನ್ 2 ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಅದು ಬೇಗ ಬೇಯಬೇಕು ಅಂತ ಅಂದ್ರೆ ಒಂದು ಟ್ರಿಕ್ ಇದೆ. ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಟೊಮೊಟೊ ಮತ್ತೆ ಆನಿಯನ್ ಎಲ್ಲ ಬೇಗ ಬೇಯುತ್ತೆ ಸಾಫ್ಟ್ ಆಗಿ. ಇವಾಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ನಾವ್ ಏನು ಬೇಯಿಸಿಟ್ಕೊಂಡಿದ್ವಿ ಆ ಚೋಲೆನ ಹಾಕೊಂಡು ಒಂದು 2 ಮಿನಿಟ್ಸ್ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಚೋಲೆ ಮತ್ತೆ ಆಲೂಗೆಡ್ಡೆನ, ಆ ಪೇಸ್ಟ್ ನ ಹಾಕೊಂಡು ಮತ್ತೆ ಅದಕ್ಕೇನೆ ಒಂದ್ ಸ್ವಲ್ಪ ನೀರ್ನ ತೊಳೆದು ಹಾಕೊಂಡು ನೀಟಾಗಿ ಒಂದು 2 ಮಿನಿಟ್ಸ್ ಮತ್ತೆ ಅದನ್ನ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಕುದೀತಿದೆ ಚೆನ್ನಾಗಿ. ಈ ಹಂತದಲ್ಲಿ ನಾನು ಏನು ಸ್ಪೈಸಸ್ಗಳನ್ನ ತಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಾವು ಈಗಾಗಲೇ ಬೇಯಿಸೋದಕ್ಕೆ ಚೋಲೆ ಮತ್ತೆ ಆಲೂಗೆಡ್ಡೆ ಬೇಯಿಸೋದಕ್ಕೂ ಉಪ್ಪು ಹಾಕೊಂಡಿದೀವಿ, ಮತ್ತೆ ಒಗ್ಗರಣೆಲ್ಲೂ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ. ಹಾಗಾಗಿ ಉಪ್ಪನ್ನ ನೀವು ಸ್ವಲ್ಪ ನೋಡಿ ಹಾಕೊಳ್ಳಿ. ನೋಡಿ, ಇವಾಗ ನಾನು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಬೇಯೋಕೆ ಬಿಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಮತ್ತೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಬೆಣ್ಣೆನ ಹಾಕೊಳ್ಳಿ. ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಸ್ವಲ್ಪ ಡಿಫ್ರೆಂಟೇ ಆಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲಾ ಗ್ರೇವಿಗಳಿಗೂ ಬೆಣ್ಣೆನ ಯೂಸ್ ಮಾಡ್ತೀನಿ. ಇವಾಗ ಅದೆಲ್ಲ ಆದ್ಮೇಲೆ ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು 1 ಮಿನಿಟ್ ಅಷ್ಟೇನೆ ಮತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ.
ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಫೈನಲಿ ನಮ್ದು ಚೋಲೆ ಬಟರ್ ಮಸಾಲ ರೆಡಿ ಆಯ್ತು. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಕುಲ್ಚಾ ಮಾಡೋದಕ್ಕೆ ಸ್ವಲ್ಪ ಎಳ್ಳು, ಕೊತ್ತಂಬರಿ ಮತ್ತೆ ಒಂದು ಬೌಲಲ್ಲಿ ನೀರು ಹಾಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವೇನು ನೆನೆಯೋಕೆ ಅಂತ ಎತ್ತಿಟ್ಟಿದ್ವಲ್ವಾ ಹಿಟ್ಟು, ಅದನ್ನ ತಗೊಂಡು ಮತ್ತೆ ಒಂದ್ ಸ್ವಲ್ಪ ನೀಟಾಗಿ ನಾದ್ಕೊಂಡು ಒಂದ್ ಚಿಕ್ಕದು ಉಂಡೆಗಳ ತರ ಮಾಡ್ಕೊಂಡು ಇಟ್ಕೊಳ್ಳಿ. ನಾವು ಚಪಾತಿ ಯಾವ ಶೇಪಲ್ಲಿ ಮಾಡ್ತೀವಿ, ಯಾವ ಸೈಜಲ್ಲಿ ಮಾಡ್ತೀವಿ ಅಷ್ಟು ಮಾಡಿದ್ರೆ ಸಾಕು. ಇವಾಗ ನಾನು ಒಂದೊಂದೇ ಬಿಲ್ಲೆಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಎತ್ಕೊಂಡು ಇವಾಗ ಚಪಾತಿ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ಇಷ್ಟು ರೌಂಡ್ ಇದ್ರೆ ಸಾಕು. ಇವಾಗ ಅದಾದ್ಮೇಲೆ ನಾನು ಆ ಚಪಾತಿ ಮೇಲೆ ಒಂದ್ ಸ್ವಲ್ಪ ನೀರನ್ನ ಸವರ್ಬಿಟ್ಟು ಎಳ್ಳುಗಳನ್ನ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡು ಲಟ್ಟಣಿಗೆಲಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಈ ರೀತಿಯಾಗಿ. ಅಂದ್ರೆ ನಾವು ತವ ಮೇಲೆ ಹಾಕಿದ್ರೆ ಅದು ಬಿಡ್ಕೋಬಾರ್ದಲ್ವಾ ಎಳ್ಳುಗಳೆಲ್ಲ, ಅದಕ್ಕೆ. ಅದಾದ್ಮೇಲೆ ಒಂದು ಪ್ಯಾನ್ ನ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಬೆಣ್ಣೆನ ಹಾಕೊಂಡು ನಾವೇನ್ ಲಟ್ಟಿಸ್ಕೊಂಡಿದೀವಿ ಚಪಾತಿನ ಅದನ್ನ ಹಾಕೊಂಡು ಮತ್ತೆ ಮೇಲ್ಗಡೆನು ಬೆಣ್ಣೆನ ಹಾಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ದು ತುಂಬಾ ಚೆನ್ನಾಗಿರುವಂತ ಕುಲ್ಚಾನು ಸಹ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಕುಲ್ಚಾ ಮಾಡೋದು ಎಷ್ಟು ಈಸಿ ಅಂತ. ಇಷ್ಟು ಈಸಿ ಆಗಿದ್ರೆ ನಾವು ಮನೇಲೆ ಎಲ್ಲದನ್ನು ಮಾಡ್ಕೋಬಹುದಲ್ವಾ. ಎರಡೂ ಕಡೆ ಕುಲ್ಚಾನ ಬೇಯಿಸಾದ್ಮೇಲೆ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ರೆ ಟೇಸ್ಟಿ ಆಗಿರುವಂತಹ ಕುಲ್ಚಾ ಮತ್ತೆ ಚೋಲೆ ಬಟರ್ ಮಸಾಲ ರೆಡಿ ಆಗುತ್ತೆ. ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ರೆಸಿಪಿ? ನಿಮ್ಗಂತೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಮಗನೂ ಸಹ ಎಷ್ಟು ಚೆನ್ನಾಗಿ ಸೂಪರ್ ಆಗಿದೆ ಅನ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ. ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನಾದರೂ ಸಜೆಷನ್ ಇದ್ರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.